ಟ್ರಿಪಲ್ ಎಕ್ಸ್, ಅದಾದ ಕೂಡಲೇ ಅದ್ರ ಕೆಳಗೆ ಟ್ರಿಪಲ್ ವೈ. ಇದೇನು ಫ್ರಮ್ ಅಡ್ರೆಸ್. ಇಲ್ಲಿ ಹೇಳಿದಾರ ರೈಟ್ ಟ್ರಿಪಲ್ ಎಕ್ಸ್ ಫಾರ್ ಯುವರ್ ನೇಮ್ ಅಂಡ್ ಟ್ರಿಪಲ್ ವೈ ಫಾರ್ ಯುವರ್ ಅಡ್ರೆಸ್ ಅಂತ ಐತಿ. ಅದಕ್ಕೆ ಮೊದಲಿಗೆ ನಂಬರ್ ಹಾಕ್ಬೇಕು, ಕರೆಕ್ಟ್ ಆಗಿ 30 ಅಂತ ಹಾಕಿ ಅದಾದ ಕೂಡಲೇ ಟ್ರಿಪಲ್ ಎಕ್ಸ್ ಟ್ರಿಪಲ್ ವೈ ಹಾಕ್ರಿ. ಅದ್ರ ಕೆಳಗೆ ಏನ್ ಮಾಡ್ಬೇಕಂತ ಡೇಟ್ ಹಾಕೋಬೇಕು. ಸೊ ಡೇಟು ಇಲ್ಲೇ ಐತಿ, 15th January 2024. ಅದೇ ಡೇಟನ್ನು ಹಾಕೊಳ್ರಿ ಅಂತ ಹೇಳಿದೆ ನಾನು. ಸೊ ಅದೇ ಡೇಟನ್ನ ಇಲ್ಲಿ ಕಾಪಿ ಮಾಡ್ಕೊಳ್ಬೇಕು. ಸೊ ಇದನ್ನು ಬೇರೆ ಪೇಜಲ್ಲಿ ತಗೊಳ್ಳಂತ. ಪ್ಲಸ್ ಬೇರೆ ಪೇಜ್ ಯಾವ್ದೈತಿ ಇಲ್ಲಿ? ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ ಹಾಕೋತೀರಿ ಮೊದಲಿಗೆ. ಕ್ವಶನ್ ನಂಬರ್ 30, ಆಮೇಲೆ ಟ್ರಿಪಲ್ ಎಕ್ಸ್ ಟ್ರಿಪಲ್ ವೈ, ಅದಾದ ಕೂಡಲೇ ಡೇಟ್ ಹಾಕೊಂಡ್ರಿ. ಸೊ ಡೇಟ್ ಹಾಕೊಂಡಾದ ಕೂಡಲೇ ಒಂದು ಫುಲ್ ಪಾಯಿಂಟ್ ಇಟ್ಟು ಅದ್ರ ಕೆಳಗಡೆ ಒಂದ್ ಲೈನ್ ಸ್ಪೇಸ್ ಬಿಟ್ಟು ಏನ್ ಬರೀಬೇಕು? ಒಂದ್ ಲೈನ್ ಸ್ಪೇಸ್ ಬಿಟ್ಟು ಇಲ್ಲಿ ನೋಡ್ರಿ 2 ಅಡ್ರೆಸ್ ಬರೀಬೇಕು. ಅದಾದ ಕೂಡಲೇ ಅಪ್ಲೈ ವಿದಿನ್ 10 days ಅಂತ ಇಲ್ಲಿ ಇರ್ತೈತಿ. 2 ಅಂತ ಇರ್ತದೆ, ಅಪ್ಲೈ ವಿದಿನ್ 10 days 2 ಅಂತ ಇರ್ತೈತಿ. ಸೊ ಅಲ್ಲಿ 2 ಅಂತಿರುವಲ್ಲಿ ಇರುವಂತ ಅಡ್ರೆಸ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. 2 ಅಡ್ರೆಸ್ ಅನ್ನ ಆಸ್ ಇಟ್ ಈಸ್ ಇಲ್ಲಿ ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡ್ರೆ ಅದೇನಿರ್ತೈತಿ? ದ HR ಮ್ಯಾನೇಜರ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಅದಾದ್ಮೇಲೆ MG ರೋಡ್ ಬೆಂಗಳೂರು. ಇದು 2 ಅಡ್ರೆಸ್. ಇದನ್ನ ಆಸ್ ಇಟ್ ಈಸ್ ಅದು ಹೆಂಗೈತೆ ಹಂಗೆ ಕಾಪಿ ಮಾಡ್ಕೊಳ್ಬೇಕು. ಅದು 2 ಅಡ್ರೆಸ್ ಆಯ್ತು. ಆಯ್ತಾ? ಮೊದಲಿಗೆ ಫ್ರಮ್ ಬರೆದ್ರೆ ಟ್ರಿಪಲ್ ಎಕ್ಸ್ ಟ್ರಿಪಲ್ ವೈ, ಅದ್ರ ಕೆಳಗೆ ಒಂದು ಲೈನ್ ಸ್ಪೇಸ್ ಬಿಟ್ಟು ಡೇಟ್ ಬರೀತೀರಿ. ಅದ್ರ ಕೆಳಗೆ 2 ಅಡ್ರೆಸ್ ಏನೈತಿ? ದ HR ಮ್ಯಾನೇಜರ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 184 MG ರೋಡ್ ಬೆಂಗಳೂರು. ಇದು ಇಲ್ಲಿ ಮುಗಿದ ಕೂಡಲೇ ಫುಲ್ ಪಾಯಿಂಟ್ ಹಾಕಿದ್ರಿ. ಫುಲ್ ಪಾಯಿಂಟ್ ಹಾಕಿ 2 ಅಡ್ರೆಸ್ ಆಯ್ತು. 2 ಅಡ್ರೆಸ್ ಆದ ಕೂಡಲೇ ನೆಕ್ಸ್ಟ್ ಏನ್ ಬರೀಬೇಕು? ಸಲ್ಯೂಟೇಷನ್ ಏನ್ ಬರೀತೀರಿ? ರೆಸ್ಪೆಕ್ಟೆಡ್ ಸಾರ್ ಆರ್ ಮೇಡಮ್. ಎಸ್ ಮತ್ತೆ M ಕ್ಯಾಪಿಟಲ್ ಇರಬೇಕು. ಇಷ್ಟು ಬರೋದು ಕೆಳಗೆ ಮತ್ತೆ ಒಂದ್ ಲೈನ್ ಸ್ಪೇಸ್ ಬಿಡ್ತೀರಿ. ಇದು ರೆಸ್ಪೆಕ್ಟೆಡ್ ಬರ್ಲಿಲ್ಲ ಅಂತ ಜಸ್ಟ್ ಸಾರ್ ಮೇಡಮ್ ಬರೀತೀರಿ. ಮತ್ತೆ ಲೈನ್ ಸ್ಪೇಸ್ ಬಿಟ್ಟು ಸಬ್ಜೆಕ್ಟ್ ಅಂತ ಹಾಕ್ಬೇಕು. SUB ಸಬ್ಜೆಕ್ಟ್ ಅಥವಾ ಜಸ್ಟ್ SUB ಅಂತ ಹಾಕಿದ್ರು ಸಾಕು. ಕೊಲನ್ ಹಾಕ್ಬೇಕು. ಕೊಲನ್ ಹಾಕಿ ಸಬ್ಜೆಕ್ಟ್ ಏನಿರ್ತೈತಿ ಇಲ್ಲಿ? ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್. ಅಪ್ಲಿಕೇಶನ್ ಸ್ಪೆಲ್ಲಿಂಗ್ ಕೂಡ ಕ್ವಶನ್ ದಾಗ ಇರ್ತೈತಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಸೊ ಇದು ಕಾಮನ್ ಸಬ್ಜೆಕ್ಟ್. ಸೊ ಪೋಸ್ಟ್ ಆಫ್ ಆದ್ಮೇಲೆ ಇಲ್ಲಿ ಪೋಸ್ಟ್ ನೇಮ್ ಇರ್ತೈತಿ. ಸೊ ಪೋಸ್ಟ್ ನೇಮ್ ಎಲ್ಲಿರುತ್ತೆ ಅಂತಂದ್ರೆ ವಾಂಟೆಡ್ ಅಂತ ಇರ್ತೈತಿ ಅಂತ ಹೇಳಿದ್ದೆ ನಾನು. ಸೊ ವಾಂಟೆಡ್ ಕೆಳಗೆ ಐತಲ್ಲ, ಇದೇ ಪೋಸ್ಟ್ ನೇಮ್. ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬರ್ತೀರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಆದ್ಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಇವಾಗ ನಿಮ್ದು ಸಬ್ಜೆಕ್ಟು ಸರಿ ಹೋಯ್ತು. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತೇಳಿ ಬರೆದ್ರಲ್ಲ, ಇದು ಸಬ್ಜೆಕ್ಟ್ ಆಯ್ತು. ಸಬ್ಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರೀತೀರಿ? ರೆಫರೆನ್ಸ್. ರೆಫರೆನ್ಸ್ REF ಅಂತ ಹಾಕಿ ಕೊಲನ್ ಮಾಡ್ಕೊಂಡು, ಸೊ ರೆಫರೆನ್ಸ್ ಏನ್ ಬರೀಬೇಕು? ಮತ್ತೆ ಲೆಟರ್ಗೆ ಹೋಗ್ರಿ. ಸೊ ಲೆಟರ್ ಅಲ್ಲಿ ಇಲ್ಲಿರುತ್ತೆ ನಿಮ್ದು ರೆಫರೆನ್ಸ್. ಎಲ್ಲಿರ್ತೈತಿ? ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಹಿಂದೂ ಅಂತ ಐತಲ್ಲ. ಸೊ ಇಲ್ಲಿ ಫಾಲೋವಿಂಗ್ ತೆಗಿಬೇಕು. ಫಾಲೋವಿಂಗ್ ತೆಗೆದು ಸ್ಟ್ರೈಕ್ಔಟ್ ಮಾಡಿ ಆ ಜಾಗದಲ್ಲಿ ಏನ್ ಮಾಡ್ಕೊಳ್ಬೇಕು ಅಂತೇಳಿ ನಾನು ಯುವರ್ YOUR ಯುವರ್ ಅಂತ ಮಾಡ್ಕೊಳ್ಬೇಕು. ಸೊ ಯುವರ್ ಅಂತ ಮಾಡ್ಕೊಂಡು ಯಾವ ಸಿಟೀಸ್ ಅದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಯುವರ್ ಮಾಡ್ಕೊಂಡು ನಾನು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಲೆಟರ್ಗೆ ಬರೀ ಅಲ್ಲಿ ರೆಫರೆನ್ಸ್ ಇದ್ದಲ್ಲಿ ನಾನು ಸೇಮ್ ಕಾಪಿ ಮಾಡ್ಕೊಳ್ಬೇಕು ಒಂದು ಲೈನ್ ಅನ್ನು. ಸೊ ಏನಾಗುತ್ತೆ ಅದು? ಯುವರ್ ಅಡ್ವರ್ಟೈಸ್ಮೆಂಟ್
ಸೊ ಇದು ನಿಮ್ದು ರೆಫರೆನ್ಸ್ ಆಯ್ತು. ಮೊದಲು ಸಬ್ಜೆಕ್ಟ್ ಬರೆದ್ರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಯ್ತು. ಅದಾದ ಕೂಡಲೇ ಏನ್ ಬರೀತೀರಿ, reference your advertisement which appeared in the Hindu dated 15th January 2024. ಇದು ರೆಫರೆನ್ಸ್ ಆಯ್ತು. ಇದಾದ ಕೂಡಲೇ ಅದ್ರ ಕೆಳಗೆ ಬಾಡಿ ಆಫ್ ದಿ ಲೆಟರ್ ಬರ್ತೈತಿ. ಸೊ ಬಾಡಿ ಆಫ್ ದ ಲೆಟರ್ಗೆ ಏನ್ ಮಾಡ್ಬೇಕು, ಅಲ್ಲಿನೂ ಕೂಡ ಅದು ಲೆಟರ್ ಲೈನ್ ಅಲ್ಲೇ ಕ್ವಶನ್ ಲೈನ್ ಅಲ್ಲಿ ಇರ್ತೈತಿ. ಏನಿರ್ತೈತಿ, ಇನ್ ರೆಸ್ಪಾನ್ಸ್ ಟು ಅಂತ ಇರುತ್ತೆ. ಸೊ ಈ ಇನ್ ರೆಸ್ಪಾನ್ಸ್ ಟು ಅನ್ನ ಕಾಪಿ ಮಾಡ್ಕೊಳ್ಬೇಕು. ಇನ್ ರೆಸ್ಪಾನ್ಸ್ ಟು ಅಂತ ಐತಲ್ಲ, ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡು ಮತ್ತೆ ಲೆಟರ್ಗೆ ಬರ್ರಿ. ಅಲ್ಲಿ ಇನ್ ರೆಸ್ಪಾನ್ಸ್ ಟು, ಸೊ ಇನ್ ರೆಸ್ಪಾನ್ಸ್ ಟು ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ಇನ್ ರೆಸ್ಪಾನ್ಸ್ ಟು ಅಂತ ಐತಲ್ಲ, ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಇನ್ ರೆಸ್ಪಾನ್ಸ್ ಟು ಇದನ್ನ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಏನ್ ಮಾಡ್ತೀರಿ, ವಿತ್ ಐ ಕ್ಯಾಪಿಟಲ್ ಮಾಡ್ಕೊಳ್ಬೇಕು. ಇಲ್ಲಿ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ನಿಮ್ಮ ರೆಫರೆನ್ಸ್ ಕಾಪಿ ಮಾಡ್ಕೊಳ್ಬೇಕು. ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಏನ್ ಕಾಪಿ ಮಾಡ್ತಾರೆ, ರೆಫರೆನ್ಸ್. ಅಂದ್ರೆ ರೆಫರೆನ್ಸ್ ಆಸ್ ಇಟ್ ಈಸ್ ಕಾಪಿ ಮಾಡಬೇಕು. ಅಂದ್ರೆ ಏನಾಗ್ತದ, in response to your advertisement which appeared in the Hindu dated 15th January 2024. ಇಲ್ಲಿ ಫುಲ್ ಪಾಯಿಂಟ್ ಇರುತ್ತಲ್ಲ, ಫುಲ್ ಪಾಯಿಂಟ್ ತೆಗಿಬೇಕು. ಫುಲ್ ಪಾಯಿಂಟ್ ತೆಗೆದು ಏನ್ ಬರಿಬೇಕು, ಐ ವಿಶ್ ಟು ಸಬ್ಮಿಟ್ ಮೈ, ಇಷ್ಟು ಬರ್ಕೋಬೇಕು. ಫುಲ್ ಪಾಯಿಂಟ್ ತೆಗೆದು ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರೀತೀರಿ. ಸೊ ಇದನ್ನು ಬ್ಲ್ಯಾಕ್ ಮಾಡ್ರಿ, black. In response to ಹಾಕ್ಬೇಕಾಗುತ್ತೆ. In response to your y-ನ ಸ್ಮಾಲ್ ಮಾಡ್ಕೊಳ್ಬೇಕು. Your advertisement which appeared in the Hindu dated 15th January 2024. I wish to submit my ಅಂತ ಬರೆದ್ರಿ. ಸೊ ಮೈ ಅಂತ ಬರದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ಎ ಸ್ಮಾಲ್ ಮಾಡ್ಕೊಂಡು ಸಬ್ಜೆಕ್ಟ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡ್ರೆ ಏನಾಗುತ್ತದು, ಅಪ್ಲಿಕೇಶನ್ ಎ ಸ್ಮಾಲ್ ಮಾಡ್ಕೊಂಡು ಮೈ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೇಲ್ಸ್ ಎಕ್ಸಿಕ್ಯೂಟಿವ್ ಆದ್ಮೇಲೆ ಇನ್ ಯುವರ್ ಕಂಪನಿ ಅಂತ ಬರೀತಾರೆ. ಸೊ ಅದಾದ್ಮೇಲೆ ಅರ್ಧ ಬಾಡಿ ಇಲ್ಲಿ ಮುಗೀತು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15th January 2024. ಅಲ್ಲಿ ಫುಲ್ ಪಾಯಿಂಟ್ ಇರುತ್ತೆ, ಫುಲ್ ಪಾಯಿಂಟ್ ತೆಗಿತೀರಿ. ಐ ಹಾಕೋತೀರಿ, ಐ ವಿಶ್ ಟು ಸಬ್ಮಿಟ್ ಮೈ ಅಪ್ಲಿಕೇಶನ್. ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರ್ಕೋತೀರಿ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡು ಇನ್ ಯುವರ್ ಕಂಪನಿ ಅಂತ ಬರೀತೀರಿ. ಇನ್ ಯುವರ್ ಕಂಪನಿ ಆದ್ಮೇಲೆ ಇನ್ 3 ಲೈನ್ ಇರುತ್ತೆ. ಸೊ 3 ಲೈನ್ ಕಾಮನ್ ಆಗಿರುವಂತದ್ದು, ಅದನ್ನ ಏನ್ ಮಾಡ್ಬೇಕು, ಅದನ್ನ ನೀವು ಬರೀಬೇಕು. ಯಾವ್ದದು 3 ಲೈನ್ ಹೇಳ್ತೀರೇನ? ಬೇಗ ಯಾರು ಹೇಳ್ತೀರಿ? ನೆಕ್ಸ್ಟ್ ಬರುವಂತ ಲೈನ್ಸ್ 3 ಲೈನ್ ಯಾವುದು ಲೆಟರ್ ಅಲ್ಲಿ ಬರುವಂತದ್ದು? ಹೇಳು ಮೇಘ. ಮೇಘ ಹ್ಯಾಂಡ್ ರೈಸ್ ಮಾಡಿಲ್ಲ, ಹೇಳು. ಯಾರು ಹೇಳ್ತಾರೆ ನೆಕ್ಸ್ಟ್ ಬರುವಂತ 3 ಲೈನ್ಸ್? ಬೇಗ ಹೇಳ್ಬೇಕು. ಸೊ ಇದಿಷ್ಟು ಬಾಡಿ ಬರೋದು ಗೊತ್ತಾಯ್ತಲ್ಲ. ಮೊದ್ಲಿಗೆ ಇನ್ ರೆಸ್ಪಾನ್ಸ್ ಟು ಕಾಪಿ ಮಾಡ್ಕೋತೀರಿ, ಅದು ಲೆಟರ್ದಾಗ ಇರುತ್ತ. ಇಲ್ಲ ಐತಿ ನೋಡ್ರಿ, ಇನ್ ರೆಸ್ಪಾನ್ಸ್ ಟು ಅಂತ ಐತಿ. ಸೊ ಈ ಇನ್ ರೆಸ್ಪಾನ್ಸ್ ಟು ನ ನೀವು ಅಲ್ಲಿ ಕಾಪಿ ಮಾಡ್ಕೊಂಡ್ರಿ. ಸೊ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಏನ್ ಮಾಡ್ತೀರಿ, ನೀವು ಬರ್ದಿರುವಂತ ರೆಫರೆನ್ಸ್
ರೆಫರೆನ್ಸ್ ಆಸ್ ಇಟ್ ಈಸ್ ಇದನ್ನ ಕಾಪಿ ಮಾಡ್ಕೋತೀರಿ. ಸೊ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15th January 2024 ಅದನ್ನ ಇಲ್ಲಿ ತನಕ ಆಸ್ ಇಟ್ ಈಸ್ ಕಾಪಿ ಮಾಡ್ತೀರಿ. ಕಾಪಿ ಮಾಡಾದ್ಮೇಲೆ ಇಲ್ಲಿ ಫುಲ್ ಪಾಯಿಂಟ್ ಇರುತ್ತೆ ತೆಗಿತೀರಿ. ಅದಾದ್ಮೇಲೆ ಐ ವಿಶ್ ಟು ಸಬ್ಮಿಟ್ ಮೈ ಬರೀತೀರಿ. ಅದು ಬರೆದಾದ ಕೂಡಲೇ ನೆಕ್ಸ್ಟ್ ಏನ್ ಕಾಪಿ ಮಾಡಬೇಕು, ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಅದನ್ನ ಇಲ್ಲಿ ತನಕ ಕಾಪಿ ಮಾಡಿದ್ರಿ, ಇನ್ ಯುವರ್ ಕಂಪ್ನಿ ಹಾಕೊಂಡ್ರಿ. ಅದಾದ್ಮೇಲೆ 3 ಲೈನ್ ಐ ಹ್ಯಾವ್ ದ ರಿಕ್ವೈರ್ಡ್ ಏನದು ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಫಾರ್ ದ ಪೋಸ್ಟ್. ಫುಲ್ ಪಾಯಿಂಟ್ ಹಾಕ್ಬೇಕು. 1 ಲೈನ್ ಆಯ್ತು. ನೆಕ್ಸ್ಟ್ ಲೈನ್ ಏನ್ ಬರುತ್ತೆ? So I kindly request you to consider my application. ಅದಕ್ಕೆ ಮೊದಲು ಇನ್ನೊಂದು ಲೈನ್ ಬರ್ಬೇಕಲ್ಲ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮಿ ಬರ್ಬೇಕಲ್ಲ. ಐ ಹ್ಯಾವ್ my details resume. Enclosed my detailed ಬಯೋಡೇಟಾ ಬರೀರಿ, ಇಲ್ಲ ರೆಸ್ಯೂಮೆ ಆದರೂ ಬರೀರಿ. ಬಯೋಡೇಟಾ ವಿತ್ ದಿಸ್ ಲೆಟರ್. ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ಡಿಟೇಲ್ಡ್ ಬಯೋಡೇಟಾ ವಿತ್ ದಿಸ್ ಲೆಟರ್. ಸೊ ಇದಾದ್ಮೇಲೆ ಸೊ ಐ ಕೈಂಡ್ಲಿ request you to consider my application ಆದ್ಕೂಡಲೇ and give me the job. ಇಷ್ಟು ಬರೆದ್ರೆ ಬಾಡಿ ಮುಗೀತು. ಸೊ ಗೊತ್ತಾಯ್ತಲ್ಲ, ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್. ಸೊ ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ಡಿಟೇಲ್ಡ್ ಬಯೋಡಾಟಾ ವಿತ್ ದಿಸ್ ಲೆಟರ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಕನ್ಸಿಡರ್ ಮೈ ಅಪ್ಲಿಕೇಶನ್ ಅಂಡ್ ಗಿವ್ ಮಿ ದ ಜಾಬ್. ಇಷ್ಟು ಬರೆದ್ರೆ ಲೆಟರ್ ಬಾಡಿ ಮುಗಿದೋಗುತ್ತೆ. ಸೊ ಇದಾದ ಕೂಡಲೇ ಮತ್ತೆ ಏನ್ ಮಾಡ್ಬೇಕು, ಥ್ಯಾಂಕ್ ಯು ಅಂತ ಬರಿಬೇಕು. ಟಿ ಕ್ಯಾಪಿಟಲ್ ಥ್ಯಾಂಕ್ ಯು ಬರೀತೀರಿ. ಹೆಂಗೆ ಬರಿಬೇಕು, ಥ್ಯಾಂಕ್ ಯು ಬರೆದು ಕಾಮ ಹಾಕ್ಬೇಕು. ಇದಾದ್ಮೇಲೆ ಸಬ್ಸ್ಕ್ರಿಪ್ಷನ್ ಏನ್ ಬರಿಬೇಕು, ಥ್ಯಾಂಕ್ ಯು ಹಾಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಏನ್ ಬರೀತೀರಿ, ವೈ ಕ್ಯಾಪಿಟಲ್ ಯುವರ್ಸ್ ಟ್ರೂಲಿ TRULY ಟ್ರೂಲಿ ಬರೀತೀರಿ. ಅದ್ರ ಕೆಳಗೆ ಸಬ್ಸ್ಕ್ರಿಪ್ಷನ್ ಏನ್ ಬರಿಬೇಕು, SB ಸೈನ್ಡ್ ಅಂತ ಬರೀತೀರಿ. ಸೈನ್ಡ್ ಕೆಳಗಡೆ ಮತ್ತೆ ಇಂಟು ಬ್ರಾಕೆಟ್ ಒಳಗಡೆ Mr. XXX. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ ಇಲ್ಲಿಗೆ ಲೆಟರ್ ಮುಗಿಯುತ್ತೆ. ಸೊ ಇದು ಆದ ಕೂಡಲೇ ಇದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ಏನ್ ಮಾಡಬೇಕು, ಸೊ ಅದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ರೆಸ್ಯೂಮಿ ಬರಿಬೇಕು. ರೆಸ್ಯೂಮಿ ಮತ್ತು ಬಯೋಡೇಟಾ ಏನ್ ಬರೀತೀರಿ, ಯಾರು ಹೇಳ್ತೀರಿ? ಬಯೋಡೇಟಾ ಫಸ್ಟ್ ನೇಮ್ XXX ಬರೀತೀರಿ. ಅದಾದ್ಕೂಡಲೇ ನೇಮ್ ಆದ್ಕೂಡಲೇ ಫಾದರ್ ಅಷ್ಟೇ ಬರಂಗಿಲ್ಲ, ಫಾದರ್ ಹಾಕಿ ಅಪೋಸ್ಟ್ರೋಫ್ S ಹಾಕ್ಬೇಕು. ಅದಾದ್ಮೇಲೆ ಫಾದರ್ಸ್ ನೇಮ್ಗೆ ಫಾದರ್ಸ್ ನೇಮ್ ಏನಿರುತ್ತೆ, XYZ. ಫಾದರ್ಸ್ ನೇಮ್ ಆದ್ಮೇಲೆ ಅಡ್ರೆಸ್ ಗುಡ್. ಅಡ್ರೆಸ್ ಏನ್ ಬರೀತೀರಿ, ಅಡ್ರೆಸ್ಗೆ XXY ಅಲ್ಲಿ ಐತಲ್ಲ XXY ಅನ್ನ ಬರೀಬೇಕು. XXY ಆದ್ಮೇಲೆ ಡೇಟ್ ಆಫ್ ಬರ್ತ್. ಅದಕ್ಕೆ ಏನ್ ಬರೀಬೇಕು, ನಿಮ್ ಡೇಟ್ ಆಫ್ ಬರ್ತ್ ಅನ್ನ ಬರೀಬಹುದು, ಇಲ್ಲ ಅದನ್ನ ಎನ್ಕೋಡೆಡ್ ಏನಾದ್ರೂ ಬರ್ಕೊಳ್ಬೇಕು. ಏನಾದ್ರೂ ಡೇಟ್ ಆಫ್ ಬರ್ತ್ ಇದೇ ಫಾರ್ಮೆಟ್ ಅಲ್ಲಿ ಬರೀಬೇಕು. ಡೇಟ್ ಆಫ್ ಬರ್ತ್ ಅನ್ನ ಈ ಫಾರ್ಮೆಟ್ ಅಲ್ಲಿ ಬರೆದಾದ ಕೂಡಲೇ ಡೇಟ್ ಆಫ್ ಬರ್ತ್ ಆಯ್ತು.
ಡೇಟ್ ಆಫ್ ಬರ್ತ್ ಆದ್ಮೇಲೆ languages. ಹಾ ನ್ಯಾಷನಾಲಿಟಿ ಬರೀತಿರಿಲ್ಲ Yes. ಹಾ ನ್ಯಾಷನಾಲಿಟಿ ಅಂತ ಬರೀಬೇಕು ಕೊಲನ್ ಹಾಕೊಂಡು ನ್ಯಾಷನಾಲಿಟಿ ಕಾಮನ್ ಇಂಡಿಯನ್ ಅಂತ ಬರೀತೀರಿ ನ್ಯಾಷನಾಲಿಟಿ ಆದ ಕೂಡಲೇ ನೆಕ್ಸ್ಟ್ ಬರುವಂತದ್ದು ಲ್ಯಾಂಗ್ವೇಜಸ್ ನೋನ್ ಅಂತ ಬರೆದ್ರಿ ಅಲ್ಲಿ ಕಂಪಲ್ಸರಿ ಬೇಕು ಯಾವ್ದು ಲ್ಯಾಂಗ್ವೇಜಸ್ ಕನ್ನಡ English. ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಕಂಪಲ್ಸರಿ ಬರಿಬೇಕು ಮೂರು ಅಲ್ಲಿ ಕೇಳಲಿ ಬಿಡ್ಲಿ ಲ್ಯಾಂಗ್ವೇಜಸ್ ಅಂತ ನೋನ್ ಅಂತ ಬರೆದು ಕನ್ನಡ ಇಂಗ್ಲಿಷ್ ಹಿಂದಿ ಅಂತೇಳಿ ಬರೆದುಕೊಳ್ಬೇಕು ಇದಾದ ಕೂಡಲೇ ನೆಕ್ಸ್ಟ್ ಲೈನ್ ಏನ್ ಬರ್ತೈತಿ ಕ್ವಾಲಿಫಿಕೇಶನ್ ಕೂಡ ಅಲ್ಲಿ ಕೇಳಿರ್ತಾರೆ ಕ್ವಾಲಿಫಿಕೇಶನ್ ಏನ್ ಕೇಳಾರ ಕ್ವಾಲಿಫಿಕೇಶನ್ ಇಲ್ಲಿ ಲೆಟರ್ ನೋಡ್ರಿ ಇಲ್ಲಿ ಕೇಳಿದಾರೆ ಕ್ವಾಲಿಫಿಕೇಶನ್ ಎನಿ ಗ್ರಾಜುಯೇಷನ್ ಅಂತ ಐತಿ ಕ್ವಾಲಿಫಿಕೇಶನ್ ಏನೈತಿ ಎನಿ ಗ್ರಾಜುಯೇಷನ್ ಅಂತ ಐತಿ ನೀವು ಕೂಡ ಅಲ್ಲಿ ಎನಿ ಗ್ರಾಜುಯೇಷನ್ ಅಂತ ಬರೆದು ಬಿಡ್ತಾರನ್ನ ಕ್ವಾಲಿಫಿಕೇಶನ್ ಏನ್ ಬರೀಬೇಕು ಎನಿ ಗ್ರಾಜುಯೇಷನ್ ಅಂತ ಐತಿ ಅಂತ ಹೇಳಿದ್ರೆ ಅಲ್ಲಿ ಮೊದ್ಲಿಗೆ ಏನ್ ಮಾಡ್ಬೇಕು SSLC ಬರಿಬೇಕು SSLC ಬರ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ PUC ಬರಿಬೇಕು ಅದಾದ್ಮೇಲೆ ಗ್ರಾಜುಯೇಷನ್ ಅಂದ್ರೆ ಏನು ಡಿಗ್ರಿ ಏನ್ ಮಾಡ್ಬೇಕು BA ಬರಿಬೇಕು ಅಥವಾ BCom ಬರಿಬೇಕು ಅಥವಾ BSc ಸೊ ಅದ್ರ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಬರೆದುಕೊಳ್ಬೇಕು ಸೊ ಇದಾದ್ಮೇಲೆ ಕ್ವಾಲಿಫಿಕೇಶನ್ ಆದ್ಮೇಲೆ ಗ್ರಾಜುಯೇಷನ್ ಇದು ಆದ ಕೂಡಲೇ ಮತ್ತೆ ಅಷ್ಟೇ ಇಲ್ಲ ಅವರು ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇಂಗ್ಲಿಷ್ ಕನ್ನಡ ಅಂತ ಕೇಳಿದ್ರೆ ಅದನ್ನ ಬರ್ದಿದ್ದೀವಿ ಸೊ ಕ್ಯಾಂಡಿಡೇಟ್ ವಿತ್ 3 years ಎಕ್ಸ್ಪೀರಿಯನ್ಸ್ ಆರ್ ಪ್ರಿಫರ್ಡ್ ಅಂತ ಐತಿ ಸೊ ಅದಕ್ಕೆ ಮತ್ತೆ ಅಲ್ಲಿ ಡಾಕ್ಯುಮೆಂಟ್ ಹೋಗ್ತೀರಿ ಕ್ವಾಲಿಫಿಕೇಶನ್ ಇಷ್ಟ ಆಯ್ತು ಇಷ್ಟ ಆದ ತಕ್ಷಣ ಏನ್ ಮಾಡ್ಬೇಕು ಇಂಟ್ರೆಸ್ಟ್ ಏನ್ ಬರೀತೀರಿ ಇಂಟ್ರೆಸ್ಟ್ ಅಂದ್ರೆ ಹಾಬೀಸ್ ಸೊ ಹಾಬೀಸ್ ಅಲ್ಲಿ ಏನ್ ಹೇಳಿದೆ ನಾನು ರೀಡಿಂಗ್ ಅಥವಾ ಕುಕಿಂಗ್ ಪ್ಲೇಯಿಂಗ್ ನಿಮ್ಗೆ ಏನ್ ಹಾಬೀಸ್ ಇದಾವೋ ಆ ಹಾಬೀಸ್ ಅನ್ನ ಈ ಲೈನ್ ಅಲ್ಲಿ ಬರೀತೀರಿ ಸೊ ಅದಾದ್ಮೇಲೆ ಕೊನೆ ಲೈನ್ ಇನ್ನೊಂದು ಕೇಳಿದಾರ ಅವರು ಏನ್ ಕೇಳಿದಾರ ಎಕ್ಸ್ಪೀರಿಯನ್ಸ್ ಇಲ್ಲ ಐತಿ ನೋಡ್ರಿ ಎಕ್ಸ್ಪೀರಿಯನ್ಸ್ ಆರ್ ಪ್ರಿಫರ್ಡ್ ಅಂತ ಐತಿ ಸೊ ಎಕ್ಸ್ಪೀರಿಯನ್ಸ್ 3 years ಎಕ್ಸ್ಪೀರಿಯನ್ಸ್ ವಿತ್ ಕ್ಯಾಂಡಿಡೇಟ್ಸ್ ವಿತ್ 3 years ಎಕ್ಸ್ಪೀರಿಯನ್ಸ್ ಅಂತ ಐತಿ ಸೊ ಅದನ್ನು ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಕಾಪಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಲೈನ್ ಬರುವಂತದ್ದು ಎಕ್ಸ್ಪೀರಿಯನ್ಸ್ ಏನ್ಸ್ ಅಂತ ಬರೀತೀರಿ ಎಕ್ಸ್ಪೀರಿಯನ್ಸ್ ಏನ್ ಬರೀಬೇಕು 3 years ಅಂತ ಬರೀಬೇಕು ಎಕ್ಸ್ಪೀರಿಯನ್ಸ್ 3 years ಇಷ್ಟು ಬರೆದ್ರೆ ಸಾಕು ಎಕ್ಸ್ಪೀರಿಯನ್ಸ್ 3 years ಅಂತ ಬರೀತೀರಿ ಇಷ್ಟ ಆದ್ಮೇಲೆ ಮುಗೀತು ನೆಕ್ಸ್ಟ್ ಏನ್ ಬರೀತೀರಿ ಪ್ಲೇಸ್ ಎಕ್ಸ್ಪೀರಿಯನ್ಸ್ ಆದ್ಕೊಳ್ಳೆ ಪ್ಲೇಸ್ ಏನ್ ಬರೀತೀರಿ ಪ್ಲೇಸ್ ಏನ್ ಬರೀತೀರಿ ಪ್ಲೇಸ್ ಏನ್ ಬರೀತೀರಿ YYY ಅದಾದ ಕೂಡಲೇ ಮತ್ತೆ ಡೇಟ್ ಬರೀಬೇಕು ಡೇಟ್ ಏನ್ ಬರೀಬೇಕು ಮತ್ತೆ ಡೇಟ್ 15th January 2015 ಅಂತ ಐತೆ ಅಲ್ಲಿ ಸೊ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು ಇಲ್ಲಿ ಐತಲ್ಲ ಡೇಟ್ ಸಾರಿ 15th January 2024 15th January 2024 ಐತಲ್ಲ ಸೊ 15th January 2024 ಸೊ ಇಷ್ಟು ಮಾಡ್ಬಿಟ್ರೆ ಮುಗಿಯಿತು ಪ್ಲೇಸ್ ಡೇಟ್ ಬರದ್ರಿ ಅಂತ ಹೇಳಿದ್ರೆ ಬಯೋಡಾಟಾ ಕಂಪ್ಲೀಟ್ ಆಗುತ್ತೆ ಇಷ್ಟು ಬರೆದ್ರೆ ಸಾಕು ಮತ್ತೆ ಥ್ಯಾಂಕ್ ಯು ಇವರ್ಸ್ ಬೇಕಂದ್ರೆ ಬರಿಬಹುದು ಬೇಡ ಅಂದ್ರೆ ಬಿಡ್ಬೋದು ಸೊ ಇಷ್ಟು ಪ್ಲೇಸ್
YYY ಬರೀಬೇಕು. ಡೇಟ್ ಅಲ್ಲಿ ಯಾವ ಡೇಟ್ ಬರ್ದಿರ್ತೀರಿ, ಮೇಲ್ ಲೆಟರ್ ಅಲ್ಲಿ ಯಾವ ಡೇಟ್ ಅನ್ನು ಬರ್ದಿರ್ತಾರಲ್ಲ ಇಲ್ಲಿ ಇದೇ ಡೇಟ್ ಅನ್ನ ಇಲ್ಲಿಯೂ ಕೂಡ ಬಯೋಡೇಟಾವು ಕೂಡ ನೆಕ್ಸ್ಟ್ ಲೈನ್ ಅಲ್ಲಿ ಬರೀತೀರಿ. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಲೈನ್ 1ನೇ ಪೇಜ್ ಅಲ್ಲಿ ಪೂರ್ತಿ ಲೆಟರ್ ಬರೀತೀರಿ, 2ನೇ ಪೇಜ್ ಅಥವಾ ಅದ್ರ ಕೆಳಗಡೆನೆ ಬಯೋಡೇಟಾ ನೆಕ್ಸ್ಟ್ ಲೈನ್ ಅಲ್ಲಿ ಬರೀರಿ ಅಂತ ಹೇಳ್ತೀನಿ. ಸೊ ಈ ಬಯೋಡೇಟಾವನ್ನ ಇಷ್ಟು ಬರೀಬೇಕು. ನೇಮು, ಫಾದರ್ಸ್ ನೇಮ್, ಅಡ್ರೆಸ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ಲ್ಯಾಂಗ್ವೇಜಸ್ ನೋನ್, ಕ್ವಾಲಿಫಿಕೇಶನ್, ಇಂಟ್ರೆಸ್ಟ್, ರೀಡಿಂಗ್, ಕುಕಿಂಗ್, ಪ್ಲೇಯಿಂಗ್ ಚೆಸ್, ಪ್ಲೇಯಿಂಗ್ ಕಬಡ್ಡಿ, ಖೋಖೋ ಏನಾದ್ರೂ ಬರ್ಕೊಳ್ಬಹುದು. ಸೊ ಅದಾದ ಕೂಡಲೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಕೇಳಿದಾರೆ 3 years ಎಕ್ಸ್ಪೀರಿಯನ್ಸ್ ಕೇಳಾರ. ಸೊ 3 years ಬರೆದ್ರೆ ಸಾಕು. ಸೊ ಇಷ್ಟು ಬರೋದಾದ ಕೂಡಲೇ ನೆಕ್ಸ್ಟ್ ಪ್ಲೇಸ್, ಅದಾದ ಕೂಡಲೇ ಡೇಟ್. ಇಷ್ಟು ಬರೆದ್ರಿ ಅಂದ್ರೆ ಬಯೋಡೇಟಾ ಮುಗೀತು. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ 5 marks ಇಂದ ಲೆಟರ್ ಮುಗೀತು. ಇಷ್ಟು ಬರ್ಲಿಕ್ಕೆ ಬರ್ತೈತಲ್ಲ. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ ಲೆಟರ್ ಮುಗೀತೈತಿ. ಸೊ ಲೆಟರ್ ಆದ ಕೂಡಲೇ ಅದ್ರ ರೆಸ್ಯೂಮಿನೂ ಕೂಡ ಅದ್ರ ಕೆಳಗಾರ ಬರೀಬೇಕು ಅಥವಾ ಅದ್ರ ನೆಕ್ಸ್ಟ್ ಲೈನ್ ಅಲ್ಲಿ ಬರೀಬೇಕು. ರೆಸ್ಯೂಮಿ ಅಂದ್ರೆ ರೆಸ್ಯೂಮಿ ಬಯೋಡೇಟಾ ಅಂತೇಳಿ ಬರ್ಕೊಂಡು ಈ ಫಾರ್ಮೆಟ್ ಅನ್ನ ಬರ್ಕೊಳ್ಬೇಕು. ಎಲ್ಲರಿಗೂ ಗೊತ್ತಿರೋದು ಇದು ಕಂಪಲ್ಸರಿ. ಸೊ ಇಷ್ಟು ಕಂಪ್ಲೀಟ್ ಆಗಿ ಬರದ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, 5 marks ಬರ್ತೈತಿ ಲೆಟರ್ಗೆ. XXX YY ಬರೀತೀರಿ, ಡೇಟ್ ಬರೀತೀರಿ. ಡೇಟ್ ಆದ ಕೂಡಲೇ ಟು ಅಡ್ರೆಸ್ ಹೇಳಿದೆ ನಾನು. ಸೊ ಟು ಅಡ್ರೆಸ್ ಲೆಟರ್ಗೆ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿರುತ್ತೆ ಟು ಅಡ್ರೆಸ್, ಅವರೇ ಇಲ್ಲಿ ಹೈಲೈಟ್ ಮಾಡಿರ್ತಾರ. ಸೊ 2 ಅಂತ ಐತಿ. ಸೊ ಈ 2 ಅನ್ನ 2 ಅಡ್ರೆಸ್ ಅಲ್ಲಿ ಕಾಪಿ ಮಾಡ್ಕೊಳ್ಬೇಕು. 2 ಅಡ್ರೆಸ್ ಕಾಪಿ ಮಾಡ್ಕೊಂಡ್ರಲ್ಲ ಇಲ್ಲಿ. ಸೊ ದ HR ಮ್ಯಾನೇಜರ್ ಸ್ಯಾಮ್ಸಂಗ್ ಇದಲ್ಲ, ಸ್ಯಾಮ್ಸಂಗ್ HR ಮ್ಯಾನೇಜರ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 184 MG ರೋಡ್, ಬೆಂಗಳೂರು. ಸೊ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ತೀರಿ. ಅದಾದ ಕೂಡಲೇ ನೆಕ್ಸ್ಟ್ ಲೈನ್ ಏನ್ ಮಾಡ್ತೀರಿ, ಸೆಲ್ಯೂಟೇಷನ್ ಮಾಡ್ತೀರಿ. ಸೆಲ್ಯೂಟೇಷನ್ ಆದ ಕೂಡಲೇ ಸಬ್ಜೆಕ್ಟ್ ಬರೀತೀರಿ. ಸಬ್ಜೆಕ್ಟ್ ಕೂಡ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಲ್ಲಿ ಇರುತ್ತೆ. ಅದಾದ ಕೂಡಲೇ ರೆಫರೆನ್ಸ್ ಇರುತ್ತೆ. ರೆಫರೆನ್ಸ್ ಆದ ಕೂಡಲೇ ಆಸ್ ಇಟ್ ಈಸ್ ಅಲ್ಲಿ ಇರುವಂತದ್ದನ್ನ ಕಾಪಿ ಮಾಡ್ಕೊಂತೀರಿ. ಸೊ ರೆಫರೆನ್ಸು ಇಲ್ಲೇ ಇರುತ್ತೆ. ಏನೈತಿ ರೆಫರೆನ್ಸು, ಯುವರ್ ಅಡ್ವರ್ಟೈಸ್ಮೆಂಟ್. ಸೊ ಅಲ್ಲಿ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಬಟ್ ಇಲ್ಲಿ ನೀವೇನ್ ಮಾಡ್ಕೊಳ್ಬೇಕು, ಯುವರ್ ಮಾಡ್ಕೊಳ್ಬೇಕು. ಫಾಲೋವಿಂಗ್ ತೆಗಿಬೇಕು, ಯುವರ್ ಮಾಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಇರೋದನ್ನ ಇವರನ್ನ ಆಸ್ ಇಟ್ ಈಸ್ ಅಲ್ಲಿ ಕಾಪಿ ಮಾಡ್ಕೊಂಡ್ರಿ. ಸೊ ಕಾಪಿ ಮಾಡ್ಕೊಂಡ್ ಕೂಡಲೇ ರೆಫರೆನ್ಸ್ ಆಯ್ತು. ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15 January 2024. ಇಷ್ಟು ಬರದ್ರಿ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಏನಾಗ್ತೈತಿ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಅದಾದ ಕೂಡಲೇ ರೆಫರೆನ್ಸ್ ಆದ ಕೂಡಲೇ ಬಾಡಿ ಬರಿಬೇಕು. ಸೊ ಬಾಡಿಗೆ ಏನ್ ಮಾಡ್ಬೇಕು, ಮತ್ತೆ ಇನ್ ರೆಸ್ಪಾನ್ಸ್ ಟು ಅನ್ನ ಕಾಪಿ ಮಾಡ್ಕೊಂಡ್ರಿ. ಸೊ ಇನ್ ರೆಸ್ಪಾನ್ಸ್ ಟು ಕಾಪಿ ಮಾಡ್ಕೊಂಡ್ರಿ. ಕಾಪಿ ಮಾಡ್ಕೊಂಡ್ ಕೂಡಲೇ ಹೇಳಿದೆ ನಾನು, ಒಂದೇದು ಏನ್ ಮಾಡ್ಕೊಳ್ಬೇಕು, ಯುವರ್ ಅಡ್ವರ್ಟೈಸ್ಮೆಂಟ್ ಅಂತ ರೆಫರೆನ್ಸ್ ಬರ್ದಿರ್ತಾರಲ್ಲ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತೀರಿ. ಸೊ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15 January 2024. ಸೊ ಇಲ್ಲಿ ಫುಲ್ ಪಾಯಿಂಟ್ ಇರ್ತೈತಿ. ಫುಲ್ ಪಾಯಿಂಟ್ ತೆಗಿಬೇಕು. ಫುಲ್ ಪಾಯಿಂಟ್ ತೆಗೆದು ಸ್ವಲ್ಪ ಬರಿಬೇಕು. ಏನ್ ಬರಿಬೇಕು, ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರಿಬೇಕು. ಐ ವಿಶ್ ಟು ಸಬ್ಮಿಟ್ ಮೈ ಆದ ಕೂಡಲೇ ಮತ್ತೆ ಏನ್ ಮಾಡ್ತೀರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಸ್ ಇಟ್ ಈಸ್ ಅದನ್ನ ಕಾಪಿ ಮಾಡ್ತೀರಿ. ಇನ್ ಯುವರ್ ಕಂಪನಿ ಅಂತ ಬರೀತೀರಿ. ಬರೆದು ಇಲ್ಲಿ ಫುಲ್ ಪಾಯಿಂಟ್ ಇರಲ್ಲ, ಫುಲ್ ಪಾಯಿಂಟ್ ಅನ್ನು ಹಾಕೋಬೇಕು. ಹಾಕೊಂಡಾದ ಕೂಡಲೇ ಏನಾಯ್ತು, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಯ್ತು. ಈ 3 ಲೈನ್ ಬರ್ಕೋಬೇಕು. ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್. 1ನೇ ಲೈನು, ಐ ಹ್ಯಾವ್ ಎನ್ಕ್ಲೋಸ್ಡ್ ಡಿಟೇಲ್ಡ್ biodata with this letter. 3ನೇ ಲೈನ್, so I kindly request you to consider my application and give me job. ಇಷ್ಟು ಬರೆದ್ರೆ ಲೆಟರ್ ಮುಗೀತು. ಸೊ ಅದ್ರ ಕೆಳಗಡೆ ಥ್ಯಾಂಕ್ ಯು ಇಲ್ಲಿ ಹೆಂಗೈತೆ ಹಿಂಗೆ ಬರಿಬೇಕು, ಇದೇ ಲೈನ್ ಅಲ್ಲಿ. ಸೊ ಲೆಫ್ಟ್ಗೆನೆ ಬರಿಬೇಕು, ಥ್ಯಾಂಕ್ ಯು ಬರಿಬೇಕು. ಥ್ಯಾಂಕ್ ಯು ಆದ್ಮೇಲೆ ಯುವರ್ಸ್ ಟ್ರೂಲಿ ಇಲ್ಲಿ ಹೆಂಗೆ ಐತೆ ಹಂಗೆ ಆಸ್ ಇಟ್ ಈಸ್ ಯುವರ್ಸ್
ಟ್ರೂಲಿ ಬರೀತೀರಿ. ಸೊ ಯುವರ್ಸ್ ಟ್ರೂಲಿ ಆದ್ಮೇಲೆ SD ಅಂತ ಬರೀತೀರಿ. ಅದ್ರ ಕೆಳಗನೆ ಯುವರ್ಸ್ ಟ್ರೂಲಿ ಆದ ಕೂಡಲೇ SD ಬರೀತೀರಿ. SD ಆದ ಕೂಡಲೇ ಬ್ರಾಕೆಟ್ ಅಲ್ಲಿ ಮಿಸ್ಟರ್ XXX ಆಸ್ ಇಟ್ ಈಸ್ ಬರ್ಕೊಂಡ್ರಿ. ಸೊ ಇಷ್ಟು ಮಾಡಿದ್ರಿ ಅಂತ ಹೇಳಿದ್ರೆ SD ಅಂದ್ರೆ ಸಿಗ್ನೇಚರ್ ಅಂತ SD ಅಂತ ಬರೀಬೇಕು. ಅದ್ರ ಕೆಳಗೆ ಸಬ್ಸ್ಕ್ರಿಪ್ಷನ್ ಮಿಸ್ಟರ್ XXX ಬರೀಬೇಕು. ಇಷ್ಟ ಆದ ಕೂಡಲೇ ಲೆಟರ್ ಮುಗೀತು. ಇದು ಫುಲ್ ಪೇಜ್ ಲೆಟರ್ ಆಯ್ತು. ಲೆಟರ್ ಆದ ಕೂಡಲೇ ನೆಕ್ಸ್ಟ್ ಲೈನ್ ಬರೀಬೇಕು, ಇಲ್ಲ ಅದ್ರ ಕೆಳಗಡೆನೆ ಬಯೋಡೇಟಾ ಬರೀಬೇಕು. ನೆಕ್ಸ್ಟ್ ಪೇಜ್ ದಾಗ ಬಯೋಡೇಟಾ ಇಲ್ಲೇನ್ ತೋರಿಸಿರುವಂಗೆ ಇದನ್ನ ಪೂರ್ತಿ ಬಯೋಡೇಟಾ ಬರೆದ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ ಬಯೋಡೇಟಾ ಪೂರ್ತಿಯಾಗಿ ಮುಗೀತು. ಇಷ್ಟು ಬರೆದ್ರಿ ಅಂದ್ರೆ 5 ಮಾರ್ಕ್ಸಿನ ಲೆಟರ್ ಮುಗಿತೈತಿ. ಸೊ